ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶ್ವೇತಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತೇನು ವೀಡಿಯೋ ಅಂದರೆ ನನ್ನ ಮಗನ ವೀಡಿಯೋ. ಅವನು ಇವತ್ತು ನಮ್ಮ ತರಕಾರಿ ಅಂಗಡಿ ಕರ್ಕೋಗಿದ್ದು, ಅಲ್ಲಿ ತೂಕ ಹಾಕೋದನ್ನ ದಿನ ನೋಡ್ತಾನಲ್ಲ, ಅವನು ನೋಡಿಕೊಂಡು ಕಲ್ತ್ಕೊಬಿಟ್ಟವನು. ಇಲ್ಲಿಂದ ತುಂಬ್ಕೋಗೋದಂತೆ, ಅಲ್ಲಿ ತೂಕ ಹಾಕೋದ್ರ ಒಳಗಡೆ ಹಾಕೋದಂತೆ. ಅದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವನು ಫುಲ್ಲು ದಬಾಕೆ ಬಿಟ್ಟ, ವೀಡಿಯೋ ಮಾಡ್ತಿದ್ಯಾ ಅಂತ. ಆಮೇಲೆ ತಗೋಗು ಅಂದಾಗ ಎತ್ಕೊಂಡು ಹೋದ, ಅಲ್ಲಿ ಸುರಿದ್ಬಿಟ್ಟು, ಅದು ನೋಡಿ ಡಬ್ಬ ಎತ್ತಿ ಸುರಿಬೇಕು ಅಂತಲೂ ಗೊತ್ತು ಅವನಿಗೆ. ಹಂಗೆ ಸುರ್ಕೊಂಡು ಫುಲ್ಲು ಖುಷಿಯಾಗಿ ಆಟ ಆಡ್ಕೊಂಡಿದ್ದ. ಅವ್ನಿಗೆ ಸರ್ಕಲ್ಲು ಕರ್ಕೋದ್ರೆ, ಇದೊಂದು ನಮ್ಮ ಅಂಗಡಿ ಹತ್ರ ಕರ್ಕೋದ್ರೆ ಎಲ್ಲ ಇವನು ನೋಡ್ಬಿಟ್ಟು ಏನು ಇವಾಗಲೇ ಹಿಂಗೆ ಆಡ್ತಾನಲ್ಲ ಅಂತ ಅಂತಾರೆ. ಒಂದು ನಿಂತ್ಕೊಳ್ಳಲ್ಲ, ಫುಲ್ ಇವಂದೇ ಅವ ಎಲ್ಲ ಕಡೆ. ಮತ್ತೆ ತುಂಬ್ಕೊಳ್ಳೋದಂತೆ, ಮತ್ತೆ ತಗೋಗೋದಂತೆ, ಹಂಗೆ ಆಡ್ದ. ಅವನ ಆಟ ಸರ್ಕಲ್ ಕರ್ಕೋದ್ರೆ ಇದೇ ಆಟ, ಕೂತ್ಕೊಳ್ಳಲ್ಲ ಮಾತ್ರ. ಬೇರೆ ಮಕ್ಕಳ ಥರ ಕೂತ್ಕೊಂಡು ಆಟ ಆಡಬೇಕು ಅಂತ ಅನ್ನೋದಿಲ್ಲ. ಅಲ್ಲಿಂದ ಬಂದ, ಇಲ್ಲಿ ನೀರಿಟ್ಟಿದ್ದು ಅದ್ರೊಳಗೆ ಅಜ್ಜಕ್ಕೆ ಹೋಗ್ದ. ಆವಾಗ ನಮ್ಮಮ್ಮನೂ ನೀರೊಳಗೆ ಹಚ್ತವನೆ ಅಂತ ಬೈತಿದ್ರು, ಆದರೂ ಕೇಳಲ್ಲ ಅಟ್ಟ. ಆಮೇಲೆ ನಾನು ಆಯಿತು ಹೋಗೋ, ಸೌಂತೆಕಾಯಿ ತುಂಬ್ಕೊಬ ಅಂದರೆ ಬಟಾಣಿ ತಗೊಬತ್ತೀನಿ ಅಂತ ಹೋಯ್ತಾನೆ. ಆಮೇಲೆ ನಮ್ಮಮ್ಮನೂ ಹೋಗೋ ಸೌಂತೆಕಾಯಿ ತುಂಬ್ಕೊಬಾರೋ ಅಂತ ಅಂದಾಗ ತಗೊಂಡು ಒಯ್ತಾ ಇರ್ತಾನೆ ಅಟ್ಟ. ನೋಡಿ ಇವಾಗ ಸೌಂತೆಕಾಯಿ ತುಂಬ್ಕೊಬರೋಕ್ಕೆ ಮುಂದಕ್ಕೆ ಹೋಯ್ತಾವನೆ, ಆದರೆ ಸೌಂತೆಕಾಯಿ ತುಂಬಲ್ಲ. ಅವನು ಹೋಗಿ ಬಟಾಣಿ ಎತ್ಕೋತಾನೆ. ಅವ್ನಿಗೇನು ಇಷ್ಟ, ಅವ್ನಿಗೇನು ಬೇಕು ಅದನ್ನು ಮಾತ್ರ, ನಾವು ಹೇಳಿದ ಮಾತ್ರ ಅವ್ನು ತರಲ್ಲ. ಅವನು ಅದೇ ಮೇನ್ ಅವ್ನ ಟಾರ್ಗೆಟು. ಅವ್ರು ಹೇಳಿದ್ದು ನಾನು ಮಾಡಬಾರ್ದು. ನೋಡಿ ಹೆಂಗೆ ಈಗ ಎತ್ಕೊಳ್ಳೋದಂತೆ, ಅಲ್ಲೇ ಸುರಿಯೋದಂತೆ. ಫುಲ್ಲು ಇವನು ನೋಡ್ಬಿಟ್ಟು ಎಲ್ಲ ಹಿಂಗೆ ಆಡ್ತಾನೆ ಅಂತಂತಾರೆ. ಹಂಗೆ ಆಡ್ತಾನೆ ಇವನು. ನಾನು ಕರೆದೆ, ಅದಕ್ಕೆ ನನ್ನ ಕಡೆ ತಿರುಗಿ ನೋಡ್ದ. ಆಮೇಲೆ ವೀಡಿಯೋ ಮಾಡ್ತಾಯಿದ್ದೀಯ ಅಂದ್ಬಿಟ್ಟು ಅಲ್ಲೇ ಸುರಿದ್ಬಿಟ್ಟ. ಮತ್ತೆ ನೋಡು ಕರೆದ್ಬಿಟ್ಟು ಇದು ಮಾಡಿದ್ನಲ್ಲ, ಅದಕ್ಕೆ ಅವ್ನಿಗೆ ವೀಡಿಯೋ ಮಾಡ್ಬೇಕಾದ್ರೆ ನೋಡು ಅಂದರೆ ಆಗಲ್ಲ ಅವನಿಗೆ. ಹೆಂಗೆ ಬೇಕು ಹಂಗೆ ಆಟ ಆಡೋದು. ಅದು ಫುಲ್ಲು ತರಕಾರಿ ಇದ್ದಲ್ವಾ, ಅವನದೇ ಎಲ್ಲ ಅವ್ವ. ಹಿಂಗೇನೆ ಪ್ರತಿ ಸಲಿಂದು ಹಿಂಗೇನೆ ಇವ್ನಿಗೆ ಹೆಂಗೆ ಬೇಕು ಹಂಗೆ ಆಡೋದು, ಹಿಂಗೆ ಬೇಕು ಹಂಗೆ ಆಡೋದು. ಇದು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ ಅವನಿಗೆ. ಸರ್ಕಲ್ಗೆ ಕರ್ಕೋದ್ರೆ ಮಾಡೋದು ಫಸ್ಟ್ನೇ ಕೆಲಸನೇ ಇದು. ಹೋಗಬೇಕು, ಅಲ್ಲಿ ಯಾರು ಏನೇನು ತಗೋತಾ ಇರ್ತಾರೆ ಅವ್ರು ತಗೊಂಡಿರೋದನ್ನ ಇವ್ನು ನೋಡ್ಬಿಟ್ಟು, ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ಇವನ್ನೇ ತಗೊಬಂದು ಹಾಕ್ಬಿಡ್ಬೇಕು ಅದ್ರೊಳಗಡೆ. ತೂಕ ಹಾಕಿ ನೋಡಬೇಕು. ಅಲ್ಲಿ ಯಾರಿಗೋ ಒಬ್ರಿಗೆ ಬಟಾಣಿ ಹಿಡ್ಕೊಡ್ತವ್ರೆ, ಇವನು ಹೋಗಿ ನಾನು ಹಿಡಿತೀನಿ ಅಂತ ಕುತ್ಕ ಹಿಡಿಯೋದು. ನೋಡಿ ಅವನು ಬಟಾಣಿ ಹಿಡಿಯೋಕ್ಕಿಂತ ಹಿಡ್ದಿದ್ದ ಬಟಾಣಿ ಅವನೇ ತಿನ್ನೋದು ಜಾಸ್ತಿ. ಇಷ್ಟೇ ಇವತ್ತಿನ ಬ್ಲಾಗ್. ಬಾಯ್ ಬಾಯ್.